ರೈಟ್ ಏನಾದ್ರು ಡೌನ್ ಆಯ್ತು, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಗಂಟೆ ಮಡಗ್ಬೋದು ಅಂದ್ರೆ ಕೆಮಿಕಲ್ ಹೊಡೆದ್ರೆ ಜನವರಿ ಫೆಬ್ರವರಿ ಬಿಸಿಲು ತಾಪಕ್ಕೆ ಕೆಮಿಕಲ್ ಹೊಡೆದಿರ್ತೀವಲ್ಲ, ಉಳ್ಳದಿಂದ ಬಿಸಿಲು ತಾಪಕ್ಕೆ ಜಾಸ್ತಿ ಶುಂಠಿ ಇಲ್ಲ ಬಸ್ಟ್ ಆಗೋದು ಇದಾಗೋದಾಯ್ತದೆ. ಆರ್ಗಾನಿಕ್ ಮೇಂಟೈನ್ ಮಾಡಿದ್ರೆ ಏನಾಯ್ತದೆ ಅಂದ್ರೆ ಹೆಲ್ತಿ ಆಗಿರ್ತದಲ್ಲ. ಆರ್ಗಾನಿಕ್ ಭೂಮಿ ಕೆಮಿಕಲ್ ಜಾಸ್ತಿ ತಿಂದಿರೋದಲ್ವಲ್ಲ, ಹೆಲ್ತಿ ಆಗಿರ್ತದೆ. ನೀರ್ ಮೇಂಟೈನ್ ಮಾಡ್ಕೊಂಡ್ರೆ ಬಸ್ಟ್ ಆಗಲ್ಲ, ಹೆಲ್ತಿಯಾಗಿ ಶುಂಠಿ ಇರ್ತದೆ ಒಟ್ಟಲ್ಲಿ ಭೂಮಿ ಚೆನ್ನಾಗಿ ಅನ್ನೋದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ರೈಟ್ ಇಲ್ಲ ಅಂದ್ರೆ ಒಂದ್ 2 ತಿಂಗಳು ಮಡಗ್ತೀನಿ ಅಂದ್ರೆ ಮಾರ್ಚ್ ಏಪ್ರಿಲ್ ಗಂಟೆ ಮಡಗ್ಬೋದು. ಆದ್ರೆ ಆರ್ಗಾನಿಕ್ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಏನಪ್ಪಾ ಅಂದ್ರೆ ನಾ 3 ವರ್ಷದಿಂದ ನಾ ಫುಲ್ ಬೀಜ ಕೊಡ್ತಾ ಇದೀನಿ. 250, 300 ಮೂಟೆ, 400 ಮೂಟೆ, 500 ಮೂಟೆ ಹಿಂಗೆಲ್ಲ ಬೀಜಕ್ಕೆ 300 ಚೀಲ ಬೀಜ ಕೊಡ್ತಾ ಇದೀವಿ. ಯಾಕೆಂದ್ರೆ ಹೆಲ್ತಿ ಆಗಿರ್ತದೆ. ಫೆಬ್ರವರಿ ಮಾರ್ಚ್ ಗಂಟೆ ಶುಂಠಿ ಮಾಡ್ತೀವಿ. ಆಗಲ್ಲ ಬೀಜ ಕೀಳೋದ್ರಿಂದ ಏನಾಯ್ತದೆ ಅಂದ್ರೆ ಫುಲ್ ಬೀಜ ಕೊಡ್ತೀನಿ ನಾನು. ಯಾವಾಗ್ಲೂ ಕೆಮಿಕಲ್ ಹೊಡೆಯೋದಿಲ್ಲ, ಫುಲ್ ಆರ್ಗಾನಿಕ್ ಮೇಂಟೈನ್ ಮಾಡ್ತಾ ಇದೀವಲ್ಲ, ಅದರಿಂದ ಬೀಜಕ್ಕಾದ್ರೆ ಹೆಲ್ತಿ ಆಗಿರ್ತದೆ. ಜಾಸ್ತಿ ರೋಗ ಬಿದ್ರು ಕೂಡ ಸ್ಪ್ರೆಡ್ ಆಗಲ್ಲ, ಅಲ್ಲೇ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ಬೀಜ ಹೆಲ್ತಿ ಆಗಿರ್ತದೆ, ಹಾಕ್ತಾರದು ವರ್ಕೌಟ್ ಆಯ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮೇಂಟೈನ್ ಮಾಡ್ತಾ ಇದೀನಿ. ಬೀಜ ಹೆಲ್ತಿ ಆಗಿದ್ರೆ ನೆಕ್ಸ್ಟ್ ಬೆಳೆಗೆ ಚೆನ್ನಾಗಿ ಬರ್ತದೆ ಅನ್ನೋದೊಂದು ಕಾನ್ಸೆಪ್ಟ್ ಆಗಿ ಇದ್ ಮಾಡ್ತಾ ಇದೀವಿ.